ನಮ್ಮ ನಾಗನಹಳ್ಳಿ ತಾತನವರು ಆಗಿರ್ತಕ್ಕಂಥ ನಂಜುಂಡಿ ಸ್ವಾಮಿಯವರ ಮಗನಾಗಿರ್ತಕ್ಕಂಥ ಚಾಮರಾಜ ಸ್ವಾಮಿಗಳವರಿಗೆ ಬಿ ಅಂಕಪ್ಪ ಅವರು ಬಂದು ಶಾಲು ಸನ್ಮಾನ ಮಾಡಬೇಕಾಗಿ ನೆನೆಸ್ಕೊಳ್ತೇವೆ. ಎರಡು ಮಾತು ಮಾತಾಡ್ತೀವಿ. ಫಸ್ಟ್ ಶಾಲೆ ಅಲ್ಲ ಇಲ್ಲಿ ಬರ್ತಾರೆ, ಮೈಕ್ ಇಟ್ಟು ಅಲ್ಲಿ ಹೋಗಿ ಶಾಲೆ ಹಾಕ್ಬೇಡಿ, ಹಾಕ್ಬೇಡಿ, ಆಮೇಲೆ ಕೊಡ್ತೀನಿ. ಹಂಗೆ ಕೈ ಹಿಡ್ಕೊಂತ ಬ್ರಹ್ಮೇತಿ ವ್ಯಾಪದೇಶಸ್ಯ ವಿಷಯಂ ಯಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವ. ಪಂಚಾಸ್ಯ ವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಮಯಾನೋಮಿ ಪಂಚಾಚಾರ್ಯಂ ಜಗದ್ಗುರು. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಋನ್ಮಂತ್ರದಲ್ಲಿ ಸ್ಮರಿಸಿಕೊಂಡು ಹಾಗೂ ಗುರುವರಿಯರನ್ನು ಸ್ಮರಿಸಿಕೊಂಡು ಗೋಡೂರು ಗ್ರಾಮದ ಭೀಮಯ್ಯ ಸ್ವಾಮಿಯವರನ್ನು ಹಾಗೂ ಹಿರಿಯ ಪೂಜ್ಯರನ್ನು ಹಾಗೂ ಗಾದಲಿಂಗೇಶ್ವರನ ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗೋಡೂರು ಗ್ರಾಮದ ಹಿರಿಯ ಹಾಗೂ ತಾಯಂದರಲ್ಲಿ ಮುದ್ದು ಮಕ್ಕಳಲ್ಲಿ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ. ಶಿವಸಾಂಬ ಜೈ ನಮಃ ಪಾರ್ವತಿ. ಶ್ರೀಮದ್ ಜಗದ್ಗುರು पंचाचार्य महाराज की जय. श्री बसवेश्वर महाराज की जय. श्री ब्रह्मराम समेत मल्लिकार्जुन महाराज की जय. श्री ಶಿವಶರಣ ಗಾದಿಲಿಂಗೇಶ್ವರ महाराज की जय. ಗೋಡೂರು ಗ್ರಾಮದಲ್ಲಿ ಬಂದ ತಕ್ಷಣ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದರೆ, ಇಂಗ್ಲೆಂಡಿನ ಲಾರ್ಡ್ ಮೆಕಾಲೆ ಅಂತಂತಂದೇಳಿ ವೈಸ್ ರಾಯ್ ಅಂತಂತಂದು ನಮ್ಮ ದೇಶನ ಆಳ್ಲಿಕ್ಕೆ ಇಂಗ್ಲೆಂಡ್ ರಾಣಿಯನ್ನ ಕಳಿಸಿರ್ತಾಳೆ. ಕಳಿಸಿದ್ದಾಗ ನಮ್ಮ ದೇಶದ ಸಂಪತ್ತನ್ನ, ಖಜಾನೆಗಳನ್ನ, ವಜ್ರ ವೈಡೂರ್ಯಗಳನ್ನೆಲ್ಲ ತಗೊಂಡೋಗಿ ಇಂಗ್ಲೆಂಡಿನ ರಾಣಿ ಮುಂದೆ ಇಡ್ತಾನಂತೆ. ಆ ರಾಣಿ ಹತ್ರ ಹೇಳ್ತಾನಂತೆ, ತಾಯಿ, ಭಾರತ ದೇಶದ ಎಲ್ಲ ಮೂಲ ಸಂಪತ್ತುಗಳನ್ನೆಲ್ಲ ತಂದು ನಿಮ್ಮ ಪಾದದಡಿಗೆ ಇಟ್ಟಿದ್ದೀನಿ, ಆದರೆ ಒಂದು ಮಾತು ನಾ ತರ್ಲಿಕ್ಕಾಗಲಿಲ್ಲ ಅಂತ ಹೇಳ್ತಾನೆ. ಅದೇನಪ್ಪಾ ಅಂತಂತಂದ್ರೆ, ಭಾರತ ದೇಶದ ಆಧ್ಯಾತ್ಮಿಕದ ಒಂದು ಚಿಂತನೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಲ್ಲಿ ಇದೆಯಲ್ಲ, ಅದನ್ನ ತರ್ಲಿಕ್ಕಾಗ್ಲಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಪ್ಪ ಅಂತಂದ್ರೆ, ಅನೇಕ ಗ್ರಾಮಗಳಿಗೆ ಹೋಗಿರ್ತೀವಿ ನಾವು. ಹೋದಾಗ ಪುರಾಣವನ್ನು ಕೇಳ್ಬೇಕಾದ್ರೆ ಹೆಂಗಿರ್ತಾರಪ್ಪ ಅಂದ್ರೆ, ಎಲ್ಲೋ ಒಂದು ಮೂಲೆಗೆ ಕೂತಿರ್ತಾರ. ಆದ್ರೆ ಸುಮಾರು ನಾವು ಒಂದು 2.5 ತಾಸು ಆಗ್ತಾ ಬಂತು. ಪ್ರತಿಯೊಬ್ಬರು ಸಹ ಒಂದು ಫೋನ್ ಸತಿ ಯೂಸ್ ಮಾಡಿಲ್ಲ. ಪ್ರತಿಯೊಬ್ಬರು ತಾಯಂದ್ರಾಗ್ಲಿ ಮಕ್ಕಳಾಗ್ಲಿ ಒಂದು ಆ ಕಡೆ ಈ ಕಡೆ ನೋಡದೆ ನಮ್ಮ ಹಿರಿಯ ಪೂಜ್ಯರಾದ ನಮ್ಮ ಸಿದ್ದರಾಮಗೌಡರು ಪ್ರವಚನವನ್ನ ಒಂದು ಸ್ವಲ್ಪ ಸಹ ಆ ಕಡೆ ಈ ಕಡೆ ನೋಡದೆ ಕೇಳ್ತಾ ಬಂದಿದ್ದಾರೆ ಅಂತಂತಂದ್ರೆ, ಅವತ್ತು ಅವ್ರ ಮಾತು ಇವತ್ತು ಸತ್ಯ ಆಗ್ತಿದೆ. ಹಾಗಾಗಿ ನಮ್ಮ ದೇಶದ ಇವತ್ತು ಪಹಲ್ಗಾಮದಲ್ಲಿ ನೋಡ್ತಿದೀವಿ ನಾವು, 28 ಜನ ಸತ್ರು. ಆದ್ರೆ ನಮ್ಮ ಭಾರತದ ವಿಶೇಷ ಏನಪ್ಪಾ ಅಂತಂತಂದ್ರೆ, ಎಷ್ಟು ಜನ ಬಂದು ಬೇರೆ ದೇಶದವರು ಬಂದು ನಮ್ಮ ಭಾರತ ದೇಶದ ಮೇಲೆ ಯುದ್ಧವನ್ನು ಮಾಡಿದ್ದಾರೆ. ಆದ್ರೆ ಭಾರತ ದೇಶದ ವಿಶೇಷ ಏನಪ್ಪಾ ಅಂತಂತಂದ್ರೆ, ಇವತ್ತಿನವರೆಗೂ ಸಹ ಭಾರತ ದೇಶ ಇನ್ನೊಬ್ಬ ರಾಜ್ಯದ ಮೇಲೆ, ಇನ್ನೊಂದು ದೇಶದ ಮೇಲೆ ಯಾವತ್ತೂ ಸಹ ಯುದ್ಧ ಮಾಡಿಲ್ಲ. ಹಂಗಾಗಿ ಈ ಮಾತು ಯಾಕೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಪ್ಪ ಅಂದ್ರೆ, ನಮ್ಮ ಭಾರತ ದೇಶ ಯಾವಾಗ್ಲೂ ಧರ್ಮದ ಹಾದಿಯಲ್ಲಿ ನಡೀತಿದ್ದೀವಿ. ಆ ಧರ್ಮದ ಹಾದಿಯಲ್ಲಿ ನಡೀತಿರ್ಬೇಕಾದ್ರೆ ನಮ್ಮ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳನ್ನು ಯಾರು ಸಹ ಬೀಳ್ಲಿಕ್ಕೆ ಆಗೋದಿಲ್ಲ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಗುಳ್ಳೆ ಗಾದಲಿಂಗಪ್ಪ ತಾತನವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂತಂದ್ರೆ, ನಾವು ಏನು ಹೇಳಲಿಕ್ಕೆ ಒಂದು ಮಾತು ಬಿಟ್ಟಿರೋದಲ್ಲ. ಯಾಕಂದ್ರೆ ನಾವು ಹುಟ್ಟಕ್ಕಿಂತ ಮುಂಚೆ ನಮ್ಮ ಮಜ್ದೀಪುರ ಸಿದ್ದರಾಮಗೌಡರು ಹಿರಿಯ ಪ್ರವಚನಕಾರರು ಏನಿದಾರಲ್ಲ, ನಾವು ಹುಟ್ಟಕ್ಕಿಂತ ಮುಂಚೆಯಿಂದ ನಾವು ಕೇಳ್ತಾ ಬಂದಿದ್ದೀವಿ ಅವ್ರನ್ನ.
ಹಂಗಾಗಿ ಅವರು ನಮ್ಮ ಭೂಮಿ ಯಾವ ರೀತಿ ಗುಂಡಕ್ಕಿದೆ ಅಲ್ಲ 360 ಡಿಗ್ರಿ ನಮ್ಮ ಭೂಮಿ ಇದೆ. ಅದೇ ರೀತಿ ಯಾವುದೇ ಒಂದು ಪುರಾಣವನ್ನು ಅವ್ರ ಮುಂದೆ ಇಟ್ಟಾಗ ಅದು ಒಂದು ಇಂಚಷ್ಟು ಸಹ ಅದು ಯಾವುದನ್ನೇ ಬಿಡ್ಲಾರ್ದಂಗೆ ಅವರೆಲ್ಲ ಪ್ರತಿಯೊಂದನ್ನು ಸಹ ಹೇಳ್ಕೊಂಡು ಬಂದಿರ್ತಾರೆ ಅವರು. ಹಂಗಾಗಿ 9 ಗಂಟೆ ಆಗ್ತಾ ಬಂತು, ಪ್ರತಿಯೊಬ್ಬರು ಸಹ ಒಂದು ಪುರಾಣವನ್ನು ಕೇಳ್ತಾ ಬಂದಿರಂದ್ರೆ ಅದು ನಮ್ಮ ಮೊದಲನೇದಾಗಿ ಗೋಟೂರು ಗ್ರಾಮದಲ್ಲೇ ಅಂತ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. ಪ್ರಕೃತಿಯಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದನ್ನು ಸಹ ನಾವು ನೀರಿನಿಂದ ತೊಳಿಬಹುದು. ಒಂದು ಮನೆಯನ್ನಾಗ್ಲಿ, ಒಂದು ಗಿಡಗಳನ್ನಾಗ್ಲಿ, ಒಂದು ದೇವಸ್ಥಾನಗಳನ್ನಾಗ್ಲಿ ಪ್ರತಿಯೊಂದು ಸಹ ನೀರಿನಿಂದ ತೊಳಿಬಹುದು. ಆದ್ರೆ ನಮ್ಮ ಮನಸ್ಸಿನ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ತೊಳಿಬೇಕಪ್ಪ ಅಂತಂತಂದ್ರೆ ನಾವು ಇಂಥ ಶಿವಶರಣರ ಪುರಾಣವನ್ನು ಕೇಳಿದಾಗ ಮಾತ್ರ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳೆಲ್ಲ ತೊಳಿತಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಶಿವಶರಣ ಗಾದಿಲಿಂಗಪ್ಪ ತಾತನವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂತಂದ್ರೆ ಕಳೆದ ವರ್ಷ ಇದು ನಡೆದಿರ್ತಕ್ಕಂಥ ಸತ್ಯ ಘಟನೆ. ಇದು ಒದ್ದಟ್ಟಿಯಲ್ಲಿ ಒಂದು ಕುಟುಂಬ ಇದೆ, ಅವ್ರಿಗೆ ಹೆಸರು ಹೇಳೋದು ಬೇಡ. ಒಂದು ಒದ್ದಟ್ಟಿಯಲ್ಲಿ ಒಂದು ಕುಟುಂಬದಲ್ಲಿ ಅವರಿಗೆ 4th ಸ್ಟೇಜ್ ಅಂತಂತ ಕರಿತೀವಿ ನಾವು, ಬ್ಲಡ್ ಕ್ಯಾನ್ಸರ್. ಆ ಬ್ಲಡ್ ಕ್ಯಾನ್ಸರ್ ಇರ್ತಕ್ಕಂಥ ವ್ಯಕ್ತಿ ಇನ್ನೇನು ಅವರಿಗೆ ಒಂದು 15 ದಿವಸ ಟೈಮ್ ಕೊಟ್ಟಿದ್ರಂತೆ. ಇನ್ನು ನಿಮಗೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ಅಲ್ಲದಲ್ಲ ಅಂತಂತಂದು ಹೇಳಿ ಕೊಟ್ಟಿದ್ರಂತೆ. ಒಂದು ದಿವಸ ಆಯ್ತು, ಇನ್ನು ನಂದು ಟೈಮ್ ಮುಗೀತು ಅಂತಂತಂದು ಹೇಳಿ ಆತ ಗುಳ್ಳೆಂನಲ್ಲಿ ನಿದ್ದೆ ಮಾಡ್ತಾನಂತೆ. ರಾತ್ರಿ ಹೋಗಿ ನಿದ್ದೆ ಮಾಡಿ ಬೆಳಿಗ್ಗೆ ಅಭಿಷೇಕ ಆಗಿರ್ತಕ್ಕಂಥ ನೀರೇನಿದೆ ಪಾದೋದಕವನ್ನ ಮನೆಗೆ ತಗೊಂಬಂದು ಕುಡಿದು ಇನ್ನೇನು ನಂದು ಟೈಮ್ ಮುಗೀತು ಅಂತಂತಂದು ಹೇಳಿ ಕುಡಿದು ಮಲಗ್ತಾನಂತೆ. ಇನ್ನು ವಾರ ಆಯ್ತು, ತಿಂಗಳಾಗ್ತಾ ಬಂತು, 6 ತಿಂಗಳಾಗ್ತಾ ಬಂತು. ನನಗೆ ಏನಪ್ಪ ಇನ್ನೇನು ಸಾವು ಬರಲೇ ಇಲ್ಲ ಅಂತ ಆಲೋಚನೆ ಮಾಡಕ್ಕೆ ಅವನಿಗೆ ಸ್ಟಾರ್ಟ್ ಆಗ್ತದೆ. ಆಗ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಿದಾಗ ಆ 4th ಸ್ಟೇಜ್ ನಲ್ಲಿ ಇರ್ತಕ್ಕಂಥ ಒಂದು ರಕ್ತದ ಒಂದು ಕ್ಯಾನ್ಸರ್ ಏನಿದೆ ಅಲ್ಲ, ಅದು 4th ಸ್ಟೇಜ್ ಇದ್ದದ್ದು ಕ್ಯಾನ್ಸರೇ ಇಲ್ಲ ಅಂತಂದು ರಿಪೋರ್ಟ್ ಬಂತಂತೆ. ಇದು ಸತ್ಯ ಘಟನೆ ಅಂತಂತಂದು ಇವಿಷ್ಟು ಜನದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂತಂದ್ರೆ ಇವತ್ತು ಗಾದಿಲಿಂಗಪ್ಪ ತಾತನವರಿಗೆ ಅವ್ರಿಗೆ ಕೇವಲ ದೇವನ್ನ ಬಿಟ್ಟಿರ್ಬೋದು ಭೂಮಿ ಮೇಲೆ, ಆದ್ರೆ ಆ ಗದ್ದಿಗೆಯಲ್ಲಿ ಇರ್ತಕ್ಕಂಥ ಶಕ್ತಿ ಪ್ರತಿಯೊಂದನ್ನು ನಾವು ಇವತ್ತು ಗೂಟೂರು ಗ್ರಾಮದಲ್ಲಿ ಪ್ರತಿಯೊಬ್ಬರಲ್ಲಿ ನೋಡ್ತಾ ಇದ್ದೀವಿ. ಹಂಗಾಗಿ ಒಬ್ಬ ವ್ಯಕ್ತಿ ಶಿವಶರಣ ಅಂತ ಅನ್ಸ್ಕೊಳ್ಬೇಕಾದ್ರೆ ಒಬ್ಬ ದೇವ್ರು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಮಾಯ ಕಾಟಕ್ ಬಿಡ್ತಾನಂತೆ. ಅದು ಮೊದಲನೇದು ಯಾವುದಪ್ಪ ಅಂತಂತಂದ್ರೆ ಒಂದು ಹೆಣ್ಣಿನ ಮಾಯ ಅಂತ. ಗಾದಿಲಿಂಗಪ್ಪ ತಾತನವ್ರಿಗಾಗಿರ್ಬೋದು, ಒಂದು ಅಲ್ಲಮ್ಮ ಪ್ರಭುಗಳಾಗಿರ್ಬೋದು, ಸಿದ್ದರಾಮೇಶ್ವರ್ಗಾಗಿರ್ಬೋದು, ಒಂದು ಹೆಣ್ಣಿನ ಮಾಯ ಕಾಡ್ತದಂತೆ. ಆ ಹೆಣ್ಣಿನ ಮಾಯ ಕಾಡ್ತಿರ್ಬೇಕಾದ್ರೆ ಹಿಂಗೆ ಗಾದಿಲಿಂಗಪ್ಪ ತಾತನವರು ಮಲಗಿರ್ಬೇಕಾದ್ರೆ ಅವ್ರ ಸನ್ನಿಧಾನದೊಳಗೆ ಮಲಗಿರ್ತಾರಂತೆ. ಆ ಊರಿನ ಒಂದು ಗ್ರಾಮೆ ಅಂದ್ರೆ ವೇಶ್ಯೆ ಹಿರಿಯ ಮುಖಂಡರೆಲ್ಲರಿಗೂ ಹೋಗಿ ಹೇಳ್ತಾರಂತೆ, ಇವ್ರ ಹೆಸರು ಹೆಂಗಾದ್ರೂ ಮಾಡಿ ಕೆಡಿಸ್ಬೇಕಪ್ಪ ಅಂತಂತಂದು ಹೇಳಿ ಗಾದಿಲಿಂಗಪ್ಪ ತಾತನವ್ರದ್ದು ಹಿರಿಯ ಮುಖಂಡರಲ್ಲಿ ಹೇಳ್ತಾರೆ, ಇವ್ರು ಹೆಂಗಾದ್ರೂ ಮಾಡಿ ಊರ ಒಳಗೆ ಒಂದು ಕಾರ್ಯ ಒಂದು ಸತ್ಯದ ದಾರಿಯಲ್ಲಿ ನಡೀತಿರ್ತಕ್ಕಂಥ ಒಬ್ಬ ಮಾನವ ಇದಾನ ಅಂತಂತಂದ್ರೆ ಒಬ್ರು ತುಳಿಯೋರು ಇರ್ತಾರೆ, ಒಬ್ರು ಉಳಿಸೋರು ಇರ್ತಾರೆ. ಹಂಗಾಗಿ ಆ ಸತ್ಯದ ದಾರಿಯಲ್ಲಿ ನಡೀತಿರ್ತಕ್ಕಂಥ ಶಿವಶರಣ ಗಾದಿಲಿಂಗಪ್ಪ ತಾತನವರು ಸನ್ನಿಧಾನದೊಳಗೆ ಮಲಗಿದಿರ್ಬೇಕಾದ್ರೆ ಆ ವೇಶ್ಯೆ ಊರಿನ ಹಿರಿಯ ಮುಖಂಡರಲ್ಲಿ ಹೇಳಿ ಬರ್ತಾರಂತೆ, ನೀವೆಲ್ಲರೂ ರಾತ್ರಿ 12 ಗಂಟೆಗೆ ಬರ್ರಿ, ನಾನು ಅವ್ರ ಮೇಲೆ ರಾತ್ರಿ 12 ಗಂಟೆ ಅವ್ರ ರೂಮ್ನೊಳಗೆ ಅಂದ್ರೆ ಅವ್ರ ಸನ್ನಿಧಾನದೊಳಗೆ ಇರ್ತೀನಿ, ನೀವೆಲ್ಲರೂ ಅಪಪ್ರಚಾರ ಮಾಡ್ರಿ ಅಂತ ಹೇಳ್ತಾರೆ. ಸರಿಯಮ್ಮ ನೀನು ಹೋಗಂತಂದು ಹೇಳಿ ಆ ಸನ್ನಿಧಾನದೊಳಗಿದ್ದಾಗ ಎಲ್ಲ ಹಿರಿಯ ಮುಖಂಡರೆಲ್ಲ ಬರ್ತಾರಂತೆ, ಇನ್ನೇನು ಹೆಂಗಾದ್ರೂ ಮಾಡಿ ಗಾದಿಲಿಂಗಪ್ಪ ತಾತನವ್ರ ಹೆಸರು ಕೆಡಿಸ್ಬೇಕಂತಂದೇಳಿ ನೀವು ಬರ್ರಿ ಅಂತಂತಂದು ಹೇಳಿ ಎಲ್ಲಾರು ಒಳಗೆ ಕರ್ಕೊಂಡು ಬರ್ತಾಳಂತೆ. ಬಂದಾಗ ಆ ಗಾದಿಲಿಂಗಪ್ಪ ತಾತ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ಒಬ್ಬ ತಾತ ಚಿಕ್ಕ ಬಾಲ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಚಿಕ್ಕ ಮಗುವಾದಂತೆ. ಇದು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ ಒಬ್ಬ ಶಿವಶರಣನನ್ನ ಅಂತರಾತ್ಮದಲ್ಲಿ ಎಷ್ಟು ಶಕ್ತಿ ಇರ್ತದಲ್ಲ ಅವನ್ನ ಕಿಂಚಿತ್ತು ಸತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗ ಒಂದು ಮಾತು ಬರ್ತದೆ, ಏನಪ್ಪಾ ಅಂದ್ರೆ ಗುಣಾತೀತಂ ಗುಕಾರಂಚ ರೂಪಾತೀತಂ ಋಕಾರಕಂ ರೂಪಾತೀತಂ ಋಕಾರಂಚ ಯೋಧಾಧ್ಯಾತ್ ಗುರು ಸ್ಮೃತಾಹ ಅಂತಂದು ಹೇಳ್ತಾರಂತೆ. ಇದು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನಂತ, ನಮ್ಮ ಪ್ರಕೃತಿ ಒಳಗ 3 ರೀತಿ ಜನ ಇರ್ತಾರಂತೆ. ಒಂದು ರಜತತ್ವ, ಒಂದು ಸತ್ವತತ್ವ, ಒಂದು ತಮೋ ಗುಣಗಳನ್ನ 3 ಗುಣಗಳನ್ನ ಹೊಂದಿರ್ತಾರಂತೆ. ನಾವು ಯಾಕೆ ಈ ಪುರಾಣಗಳನ್ನ ಪ್ರತಿ ತಿಂಗಳಿಗೊಮ್ಮೆ ವರ್ಷಗಳೊಮ್ಮೆ ಎಲ್ಲಾ ಗ್ರಾಮದಲ್ಲೂ ಕೇಳ್ತೀವಿ, ಅದನ್ನ ನಾವೇನಾದ್ರೂ ಬದಲಾಗಿವೇನು? ಇದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಪುರಾಣವನ್ನು ಕೇಳಿದ್ಮೇಲೆ ನಾವು ಏನಾದ್ರೂ ಒಂದು ಬಿಡ್ಬೇಕಂತೆ.
ಹಂಗ ರಜಗುಣಗಳೇನಪ್ಪಾ ಅಂತಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಈ 6 ಷಡ್ವರ್ಗಗಳೇನಿದಾವಲ್ಲ ಇವನ್ನ ನಾವು ತ್ಯಾಗ ಮಾಡ್ಬೇಕಂತೆ. ಇನ್ನ ಸತ್ವಗುಣಗಳ ಹೊಂದಿರ್ತಕ್ಕಂಥ ಮನುಷ್ಯ ಆಗಿರ್ತಾನಪ್ಪ ಅಂತಂತಂದ್ರೆ ಧೀರನಾಗಿರ್ತಾನಂತೆ, ದೈವ ಭಕ್ತನಾಗಿರ್ತಾನಂತೆ, ಸತ್ಯದ ಹಾದಿಯಲ್ಲಿ ನಡ್ತಕ್ಕಂಥನಾಗಿರ್ತಾನಂತೆ. ಇನ್ನು ತಮೋ ಗುಣಗಳಲ್ಲಿ ಇರ್ತಕ್ಕಂಥ ಮನುಷ್ಯ ಆಗಿರ್ತಾನಂತ ಮೂಢನಾಗಿರ್ತಾನಂತೆ. ಹಂಗಾಗಿ ನಾವು ಒಬ್ಬ ಗುರುಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಸತ್ವಗುಣಗಳನ್ನ ಮಾತ್ರ ಆಯ್ಕೆ ಮಾಡ್ಬೇಕಂತೆ. ಇನ್ನ ರಜೋ ಮತ್ತೆ ತುಮ ಗುಣಗಳೇನಿದಾವಲ್ಲ ಆ ಗುರುಗಳ ಪಾದಕ್ಕೆ ಅರ್ಪಣೆ ಮಾಡ್ಬೇಕಂತೆ. ಹಂಗಾಗಿ ಯಾವುದೇ ಒಂದು ಪುರಾಣಗಳನ್ನ ನಾವು ಕೇಳ್ಬೇಕಾದ್ರೆ ಕೇವಲ ಕೇಳೋದಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ಎಲ್ಲದನ್ನು ಸಹ ಇವತ್ತು ಈ ಕ್ಷೇತ್ರ, ಈ ಪುಣ್ಯಕ್ಷೇತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಪ್ಪ ಅಂದ್ರೆ ಸಂಸ್ಕೃತದೊಳಗೆ ಒಂದು ಮಾತು ಬರ್ತದೆ, ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತೆ ಅಂತ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಅನ್ಯ ಕ್ಷೇತ್ರದೊಳಗೆ ಯಾವುದೋ ಒಂದು ಕ್ಷೇತ್ರದೊಳಗೆ ನಾವು ಪಾಪಗಳನ್ನು ಮಾಡಿರ್ತೀವಿ. ಆ ಪಾಪಗಳನ್ನು ತೊಳಿಬೇಕಾದ್ರೆ ಒಂದು ಪುಣ್ಯಕ್ಷೇತ್ರ ಬೇಕಂತ. ಅದೇ ರೀತಿ ಪುಣ್ಯಕ್ಷೇತ್ರದೊಳಗಡೆ ನಾವು ಏನಾದ್ರೂ ಬಂದು ನಾವು ತಪ್ಪು ಮಾಡಿದ್ದೆ ಆದಲ್ಲಿ ವಜ್ರ ನೋಡಿರ್ತೀರಲ್ಲ, ಪ್ರತಿಯೊಬ್ರು ವಜ್ರ ನೋಡಿರ್ತೀರಿ, ಕೇಳಿರ್ತೀರಿ. ಆ ವಜ್ರ ಯಾಗಿರ್ತಪ್ಪ ಅಂದ್ರೆ, ಆ ವಜ್ರ ಕರಗಬೇಕಪ್ಪ ಅಂತಂದ್ರೆ 3550 ಡಿಗ್ರಿ ಹೀಟ್ ಬೇಕಂತ. ಅಂದ್ರೆ ಬೆಂಕಿ ಅದು ಸ್ಪರ್ಶವಾದಾಗ ಮಾತ್ರ ಅದು ಲಿಕ್ವಿಡ್ ಅಂದ್ರೆ ನೀರಿನ ಆಕಾರ ಆಗ್ತದಂತೆ. ಹಂಗಾಗಿ ಆ ನೀರಿನ ಆಕಾರ ಆಗಿರ್ತಕ್ಕಂಥ ಒಂದು ವಜ್ರವನ್ನ ನಮ್ಮ ಮೈ ಮೇಲೆ ಲೇಪನ ಮಾಡಿದ್ರು ಸಹ ನಮ್ಮ ಪಾಪಗಳು ಬಿಡೋದಿಲ್ಲ ಅಂತಂದು ಹೇಳ್ತಾರೆ. ಅದಕ್ಕಾಗಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃಪಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಇದು ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಪ್ಪ ಅಂದ್ರೆ, ಕೇವಲ ಒಂದು ಪುಣ್ಯಕ್ಷೇತ್ರ, ಒಂದು ಇವತ್ತೇನು ಪುಣ್ಯಕ್ಷೇತ್ರದೊಳಗೆ ಶಿವಶರಣ ಗಾದಿಲಿಂಗೇಶ್ವರ ಸ್ವಾಮಿಗಳದ್ದು ಪುರಾಣವನ್ನ ನೀವೆಲ್ಲರೂ ಕೇಳಿದಿರಲ್ಲ. ಮುಂದಿನ ದಿನಗಳಲ್ಲಿ ಕೇವಲ ನಮ್ಮ ಮನಸ್ಸಿನೊಳಗ ಕೇವಲ ಏನಿರ್ಬೇಕಪ್ಪ ಅಂದ್ರೆ ಸತ್ವಗುಣಗಳಿರ್ಬೇಕಂತ. ಅಂದ್ರೆ ದೈವ ಭಕ್ತರಾಗಬೇಕು. ಧರ್ಮದ ಹಾದಿಯಲ್ಲಿ ನಡೆದಾಗ ಮಾತ್ರ ನಮ್ಮ ಒಂದು ಜೀವನಕ್ಕ ಮುಕ್ತಿ ಸಿಗ್ತದಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸಮಯದ ಅಭಾವ ಬಹಳ ಕಡಿಮೆ ಇದೆ. ಒಂದು ತಾಯಂದ್ರಿಗೆ ಒಂದು ಚಿಕ್ಕ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂತಂದ್ರೆ, ಪ್ರತಿಯೊಬ್ರು ಸಹ ಶ್ರೀರಾಮನ ಭಕ್ತರನ್ನು ಕೇಳಿರ್ತೀವಿ. ಶಬರಿ ಒಂದು ದಿನ ಮಾತಾಂಗ ಋಷಿಮುನಿ ವಯಸ್ಸಾಗ್ತದಂತೆ, ಇನ್ನು ನಾನು ಆಶ್ರಮ ತೊರಿಬೇಕಮ್ಮ, ನಾನು ಬಿಟ್ಟು ಹೋಗ್ತೀನಿ, ಈ ಆಶ್ರಮ ನೀನು ನೋಡಕ್ಕೆ ಒಂದು ದಿನ ಪ್ರಭು ಶ್ರೀರಾಮರು ಈ ಆಶ್ರಮಕ್ಕೆ ಬರ್ತಾರಂತಂದು ಹೇಳ್ತಾರೆ. ಹೇಳಿದಾಗ ಆಯ್ತು ಅಂತಂದು ಹೇಳಿ ಶಬರಿಗೆ ಏನೊಂದು 30 ವರ್ಷದ್ದಿಲ್ಲ, 40 ವರ್ಷದ್ದಿಲ್ಲ, ಕೇವಲ 9 ವರ್ಷದ ಬಾಲಕ ಆಗಿರ್ತಾರ. ಮಾತಂಗಿ ಋಷಿಮುನಿ ಹೇಳಿದಾಗ ಪ್ರಭು ಶ್ರೀರಾಮರು ಬರ್ತಾರೆ ಈ ಆಶ್ರಮಕ್ಕೆ, ಅಲ್ಲಿ ತನಕ ನೀನ್ ಕಾಯಿ, ಅವ್ರು ಬಂದಾಗ ನೀನ್ ಪ್ರಸಾದವನ್ನ ಅವ್ರ ಸೇವೆಯನ್ನು ಮಾಡ್ತಾ ಹೋಗಂತಂದು ಹೇಳಿದಾಗ ಕೇವಲ ಶಬರಿಗೆ 9 ವರ್ಷ ಆಗಿರ್ತದಂತ. ಸರಿ ಆಯ್ತು ಬುದ್ಧಿ ಅಂತಂದು ಹೇಳಿ ಮಾತಂಗಿ ಋಷಿಮುನಿಗಳು ಹೋಗ್ತಾರ. ಶಬರಿ ಪ್ರತಿದಿನ 9 ವರ್ಷದಿಂದ ಪ್ರತಿದಿನ ಶ್ರೀರಾಮನ ಬರುವಿಗಾಗಿ ದಿನಾ ಆ ಆಶ್ರಮದ ಮುಂದೆ ಹೂವು ಹಾಕ್ತಾಳ, ಪ್ರತಿದಿನ ಕಾಯ್ತಾನೆ ಇರ್ತಾಳ. ಆ ಪ್ರಸಾದಕ್ಕೆ ದಿನನಿತ್ಯ ರೆಡಿ ಮಾಡ್ತಾ ಹೋಗ್ತಾಳ. ಬಹುಶಃ ಇವತ್ತು ಯಾರಾದ್ರೂ ಸ್ವಾಮಿಗಳು ನಿಮ್ಮ ಮನೆಗೆ ಬರ್ತಾರಪ್ಪ ಅಂತಂತಂದ್ರೆ ನಿಮ್ಮ ಯಜಮಾನ್ರು ಹೇಳಿರ್ತಾರ, ಇವತ್ತಿನ ಸ್ವಾಮಿಗಳು ಬರ್ತಾ ಇದಾರೆ, ನೀವು ಏನಾದ್ರೂ ಪ್ರಸಾದ ಮಾಡ್ರ ಅಂತಂದ್ರೆ 9 ಗಂಟೆ ಹೋಗಿ 10 ಗಂಟೆ ಆಯ್ತಂದ್ರೆ ಎಲ್ಲಾದ್ರೂ ಸ್ವಾಮಿ ಎಲ್ಲಾದ್ರೂ ಕೇಳಿ ಫೋನ್ ಮಾಡ್ಯಾವ್ರನ್ನಂತ ಕೇಳ್ತಾರೆ. 10 ಗಂಟೆ ಹೋಗಿ 11 ಗಂಟೆ ಆಯ್ತಂತಂದ್ರೆ ಏನಂತ್ರಿ ನೀವು, ಇದ್ಯಾ ಸ್ವಾಮಿ ಒಳ್ಳೆ ತಂಗಿದ್ ಮಾಡ್ಕೊಂಡತ್ತಿದ ಅಂತಂತಂದ್ರಿ. 11 ಗಂಟೆ ಹೋಗಿ 12 ಗಂಟೆ ಆಯ್ತಪ್ಪ ಅಂತಂತಂದ್ರೆ ಇದು ಯಾವ ಮೂಳ ಹಿಡ್ಕೊಂಬಂದ್ರಿ ನೀವು, 12 ಗಂಟೆ ಆಗೈತಿ ಇನ್ನ ಬಂದಿಲ್ಲ ಇದು ಅಂತಂತಂದೇಳಿ ಗಂಡನ್ ಬೈತೀರಿ ನೀವು. ಹಂಗ ಶಬರಿ 1 ದಿವಸ ಕಾಯಲಿಲ್ಲ, 2 ದಿವಸ ಕಾಯಲಿಲ್ಲ, 9 ವರ್ಷದಲ್ಲಿ ಇರ್ತಕ್ಕಂಥ ಬಾಲಕಿ 94 ವರ್ಷ ತನಕ ಕಾಯ್ತಾಳೆ ಪ್ರಭು ಶ್ರೀರಾಮರಿಗಾಗಿ. ಯಾಕೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂದ್ರೆ, ನಮ್ಮ ಭಾರತ ಸಂಸ್ಕೃತದೊಳಗ ಒಂದು ಹೆಣ್ಣಿಗೆ ಮಾತ್ರ ದೇವರನ್ನ ಅತಿ ಸುಲಭವಾಗಿ ಕಾಣ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇತ್ತಪ್ಪ ಅಂತಂದ್ರೆ ಕೇವಲ ಹೆಣ್ಣಿಗೆ ಮಾತ್ರ ಅಂತೆ. ಹಂಗಾಗಿ ನಾವು ಪ್ರತಿ ಒಂದು ಕಾರ್ಯಕ್ರಮದೊಳಗ ಉಡಿ ತುಂಬ್ತೀವಿ. ಯಾಕಂತಂದ್ರೆ ಪ್ರತಿಯೊಂದು ಅಂಗದೊಳಗ ಲಕ್ಷ್ಮಿ ಇದ್ದಾಳ ಅಂತಂತಂದು ಹೇಳಿ ಹೆಣ್ಣಿಗೆ ಮಾತ್ರ ಹೇಳ್ತೀವಿ. ದೇವರ ಅವತ್ತಿಗೆ ಹೆಣ್ಣಿಗೆ ಮಾತ್ರ ಗರ್ಭ ಸಂತಾನ ಕೊಟ್ಟಾನೆ. ಬಹುಶಃ ಗಂಡು ಮಕ್ಕಳಿಗೆ ಏನಾದ್ರೂ ಕೊಟ್ಟಿದ್ರೆ 1 ತಿಂಗಳು ನೋಡ್ಕೊಂಡು 2ನೇ ತಿಂಗಳಿಗೆ ಎಲ್ಲ ಬಿಟ್ಟು ಬಂದ್ಬಿಡ್ತಿದ್ದ. ಆಲೋಚನೆ ಮಾಡ್ಬೇಕಾಗ್ತದೆ. ಹಂಗಾಗಿ ಎಲ್ಲಿ ಕಾಯುವ ಗುಣ ಇರ್ತದಲ್ಲ ಅಲ್ಲಿ ಮಾತ್ರ ದೇವರನ್ನ ಕಾಣುವಂತ ಶಕ್ತಿ ಇರ್ತದೆ. ಹಾಗಾಗಿ ಇವತ್ತೆಲ್ಲ ಗೂಟೂರು ಗ್ರಾಮದಲ್ಲಿ ನೀವೆಲ್ಲ ಏನಿದಿರಲ್ಲ
ಪ್ರತಿಯೊಬ್ಬರಿಗೂ ಸಹ ಆ ಗಾದಿಲಿಂಗೇಶ್ವರನ ಕೃಪಾಶೀರ್ವಾದ ನಿಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ. ಬರ್ತಕ್ಕಂಥ ದಿನಗಳು ಸಹ ನಿಮ್ಮ ಕಷ್ಟ ಕಾರಣಗಳೆಲ್ಲ ತೊಳೆದು ಬರ್ತಕ್ಕಂಥ ದಿನಗಳೆಲ್ಲ ನಿಮ್ಮೆಲ್ಲ ಕುಟುಂಬಗಳು ಸಹ ಉತ್ತರೋತ್ತರವಾಗಿ ಬೆಳೀಲಿ ಅಂತಂದು ಹೇಳ್ತಾ ನಮ್ಮ 1-2 ನಿಮಿಷ ನಾನು ಮಾತಾಡ್ತೀನಿ. ಇದೇ ಮೇ 17, 18, 19 ನಮ್ಮ ಆಶ್ರಮದೊಳಗೆ ಅಂದ್ರೆ ದಾಸರ ನಾಗೇನಹಳ್ಳಿ ಒಳಗ ಕಾರ್ಯಕ್ರಮ ಇದೆ. ಏನಪ್ಪಾ ಅಂತಂತಂದ್ರೆ ಮೇ 17 ಅಂದು ಚಂಡಿಯಾಗ ಇದೆ. ಅಂದ್ರೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಚಂಡಿಯಾಗನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ 18 ಉಭಯ ಜಗದ್ಗುರುಗಳಾದ ಶ್ರೀ 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 1008 ಸದ್ಧರ್ಮ ಸಿಂಹಾಸನಾಧೀಶ್ವರ ಜಗದ್ಗುರು ಶ್ರೀ ಅಭಿನವ ಸಿದ್ಧಲಿಂಗ ರಾಜಾದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳವರ ಮತ್ತು ಶ್ರೀಮತ್ ಕಾಶಿ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದಗಳ ಇವರು ಕೃಪಾಶೀರ್ವಾದದೊಂದಿಗೆ ಅದೇ ರೀತಿಯ ನಮ್ಮ ಗಡಿಭಾಗದಲ್ಲಿರ್ತಕ್ಕಂಥ ಜಂಗಮ ರಸೊಳ್ಳಿ ಒಡೆಯರಾದ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ನಮ್ಮ ದೊಡ್ಡಪ್ಪನವರಾದ ವೇದಮೂರ್ತಿ ರುದ್ರಮುನಿ ಸ್ವಾಮಿಯವರ ಘನಾಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ತಂದೆಯವರಾದ ನಂಜುಂಡೇಶ್ವರ ತಾತನವರು ಇವರ ಸತ್ಸಂಕಲ್ಪದಿಂದ ಮೇ 18 ಉಜ್ಜಯಿನಿ ಮತ್ತು ಕಾಶಿ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿನ ನಮ್ಮ ದಾಸನಾಗಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತೆ ಇನ್ನು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನೀವೆಲ್ಲೂ ಸಹ ಕೇಳಿರ್ಲಿಕ್ಕಿಲ್ಲ, ಮಂಗಳಮುಖಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡ್ಬೇಕಂತ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ನಮ್ಮ ಆಶ್ರಮದ ವತಿಯಿಂದ ನಾಡಿನ ಎಲ್ಲ ಮಂಗಳಮುಖಿಯರ ಉಡಿ ತುಂಬುವ ಕಾರ್ಯಕ್ರಮವನ್ನು ನಾವು ಮಾಡ್ಬೇಕಂತಂದು ಹೇಳಿ ಹಮ್ಮಿಕೊಂಡಿದ್ದೀವಿ. ಇನ್ನು ಅದೇ ರೀತಿ ಸಾಮೂಹಿಕ ವಿವಾಹಗಳನ್ನ 18ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಇನ್ನು 19 108 ಜಂಗಮ ಒಡುಗಳಿಗೆ ಅಯಚಾರ ದೀಕ್ಷೆ, 1008 ಜಂಗಮ ಗಣರಾಧನೆ. ಇನ್ನು ತದಾದ ನಂತರ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳವರಿಂದ ಇಷ್ಟಲಿಂಗ ಪೂಜೆ. ಅದು ಮುಗಿದ ತಕ್ಷಣ 3501 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಪ್ರಥಮವಾಗಿ ನಾವಿನ್ನ ನಾಳೆ ಪ್ರಚಾರಕ್ಕೆ ಹೋಗ್ಬೇಕು. ಬಸವ ಜಯಂತಿ ಐತಂತಂದು ಹೇಳಿ ನಾಳೆ ಎಲ್ಲ ನಮ್ಮ ಭಕ್ತರಿಗೆ ಪತ್ರಿಕೆ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ. ಈ ಎಲ್ಲಾ ಸಭದೊಳಗ ನಾನು ಕ್ಷಮೆಯನ್ನು ಕೇಳ್ಬೇಕಂತಂದು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಉಮಾಶಂಕರ ಸ್ವಾಮಿಗಳು ಅಂದ್ರೆ ನಂದಿ ಚಾನಲ್ನ ಸಂಸ್ಥಾಪಕರು ಏನಿದಾರಲ್ಲ, ಸುಮಾರು 1 ವಾರದಿಂದ ಹೇಳಿದಾರ ಪಾಪ, ನೀವು ಬರ್ಬೇಕ್ರಿ ಅಂತಂದೇಳಿ. ನಾವು ನಮ್ಮ ಸೂರತ್ನಿಂದ ಸೀರೆ ಇವತ್ತು ಬಂದಿದ್ದಾವ, ಹಂಗಾಗಿ ಇವತ್ತು ಬರ್ಬೇಕಾಗಿತ್ತು. ಹಂಗಾಗಿ ಎಲ್ಲರಿಗೂ ಸಹ ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಪ್ರತಿಯೊಬ್ಬರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಮುಂದೆ ನಿಂತು ಯಶಸ್ವಿ ಮಾಡಿಕೊಡ್ಬೇಕಂತಂದು ಹೇಳಿ ನನ್ನ ಜೋಳಿಗೆಯನ್ನು ಹಿಡಿದು ಕೇಳುತ್ತಿದ್ದೀನಿ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಸಹಕಾರ ಮಾಡಿ ಪ್ರತಿಯೊಬ್ಬರು ಸಹ ಯಶಸ್ವಿಯಾಗಿ ಮಾಡ್ಬೇಕಂತಂದು ಹೇಳಿ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ 2019 ನಮ್ಮ ತಂದೆಯವ್ರದ್ದು ಬೆಳ್ಳಿ ತುಲಾಭಾರ ಆಯ್ತು. ಅಂದ್ರೆ 65 kg ಬೆಳ್ಳಿ ತುಲಾಭಾರ, 85 ಸಾಮೂಹಿಕ ಮದುವೆಗಳು. ಅದೇ ರೀತಿ 4501 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು 2019 ಮಾಡಿದೀವಿ. ಇನ್ನು ಅದೇ ರೀತಿ ಈ ವರ್ಷ 2025 ಅಂದ್ರೆ ಸುಮಾರು 7 ವರ್ಷ ಆಯ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಾವು ಯಾವುದೇ ರೀತಿ ಯಾವ ಭಕ್ತರಲ್ಲಿ ಸಹ 1 ರೂಪಾಯಿನ ಅಪೇಕ್ಷೆ ಪಡೋದಿಲ್ಲ. ಯಾಕಂದ್ರೆ ನಮ್ಮ ತಾತನ ಸಂಕಲ್ಪ ಐತೆ, ವೇದಮೂರ್ತಿ ತಿಪ್ಪೇಸ್ವಾಮಿ ತಾತನವ್ರದ್ದು ಸಂಕಲ್ಪ ಏನಪ್ಪಾ ಅಂದ್ರೆ 2 ಸಂಕಲ್ಪ ಇದ್ದು ಅವರಿಗೆ. ಯಾವತ್ತು ಎಷ್ಟೇ ಕಷ್ಟ ಬಂದರೂ ಸಹ ಭಕ್ತರಲ್ಲಿ 1 ರೂಪಾಯಿಯನ್ನು ಬೇಡಬಾರ್ದು ಅಂತಂದೇಳಿ ಅವರಾಗಿ ಕೊಟ್ಟರೆ ತಗೊಳ್ರಿ, ಅವ್ರನ್ನ ಯಾವತ್ತೂ ಸಹ ಬಾಯ್ತರ ನೀವು ಕೇಳಬಾರ್ದು ಅಂತ ಒಂದು ಸಂಕಲ್ಪ ಇದೆ. ಇನ್ನೊಂದು ಸಂಕಲ್ಪ ಏನಪ್ಪಾ ಅಂತಂದ್ರೆ, ಮಠಕ್ಕೆ ಬಂದಿರತಕ್ಕಂಥ ಭಕ್ತರನ್ನ ಪ್ರಸಾದ ಉಣಬಡಿಸಿದ ಹಂಗೆ ಕಳಿಸಬಾರ್ದು ಅಂತಂದೇಳಿ ಅವ್ರ ಸಂಕಲ್ಪ ಇದೆ. ಹಂಗಾಗಿ ಅವ್ರ ಮಾತಿಗೆ ಇವತ್ತಿಗೂ ಸಹ ನಾವು ಧಕ್ಕೆ ತರಲಾರದೆ ಈ ಪ್ರತಿಯೊಂದು ಸಹ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಸಹ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತಂದು ಹೇಳಿ ನಿಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕಂತಂದ್ರೆ ಇನ್ನು ಈ ಸಮಯ ಅಭಾವ ಇರೋದ್ರಿಂದ ನಾನು ಈ ಮಾತುಗಳಿಗೆ ವಿರಾಮವನ್ನು ನೀಡ್ತಿದ್ದೀನಿ. ಆಮೇಲೆ ಈ ಸಂಗೀತ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ನಮ್ಮ ಭಾಗದಲ್ಲಿ ನೀವು ನೋಡ್ತಾನೆ ಇದ್ದೀರಿ. ಏನಪ್ಪಾ ಅಂತಂದ್ರೆ ನಮ್ಮ ಶರಣಯ್ಯ ಸ್ವಾಮಿಗಳವರು ಪ್ರತಿಯೊಂದು ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲಿ ಯಾರಿದ್ರಪ್ಪ ಸಂಗೀತ ಕಾರ್ಯಕ್ರಮ ನಮ್ಮ ಶರಣಯ್ಯ ಸ್ವಾಮಿಗಳು ಒಂದು ಹೆಜ್ಜೆ ಮುಂದೆನೇ ಇರ್ತಾರೆ. ಹಾಗಾಗಿ ಈ ಸಾರಿ ಅವರಿಗೆ ಉಭಯ ಜಗದ್ಗುರುಗಳ ಉಜ್ಜಯಿನಿ ಮತ್ತೆ ಕಾಶಿ ಜಗದ್ಗುರುಗಳ ಅವರಿಂದ
ವಿಶೇಷವಾಗಿ ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಸಹ ಅವರನ್ನು ಆಶೀರ್ವಾದ ಮಾಡ್ಬೇಕಂತಂದು ಹೇಳಿ ನಿಮ್ಮೆಲ್ಲರಲ್ಲಿ ಸಹ ಕೇಳ್ತಾ ಇದ್ದೀನಿ. ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಓಂ ಶಿವಂ ಭೂಯಾತ್.